ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಸಂವಿಧಾನ ರಚನಾ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಏನು ಅಂತಂದ್ರೆ, ಶೋಷಿತ ವರ್ಗಗಳ ಹಿತವನ್ನು ಕಾಯಲೆಂದೇ ನಾನು ಈ ಕರಡು ರಚನಾ ಸಮಿತಿಗೆ ಬಂದೆ. ಈ ದುರ್ಬಲ ವರ್ಗದವರಿಗೆ ಮಾನವ ಹಕ್ಕುಗಳನ್ನು ಗಳಿಸಿಕೊಡಬೇಕೆಂಬುದೇ ನನ್ನ ಮುಖ್ಯ ಧ್ಯೇಯ, ನನ್ನ ಮುಖ್ಯ ಗುರಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಎಲ್ಲ ವರ್ಗದ ಜನರಿಗೆ ಇವತ್ತು ಕೇವಲ ನಾವೇನು ಹೇಳ್ತೀವಿ ಎಲ್ಲ ವರ್ಗದ ಜನರಿಗೂ ಕೂಡ ಅವರು ಒಳ್ಳೆಯದನ್ನು ಮಾಡಿದ್ದಾರೆ. ಯಾಕೆ ಅಂತಂದರೆ ಅವರು ಎಲ್ಲರಿಗೂ ಏನು ಯಾರು ಕೆಳಮಟ್ಟದಲ್ಲಿದ್ದರು ಅವರೆಲ್ಲರೂ ಮೇಲ್ಮಟ್ಟದಲ್ಲಿ ಬರಬೇಕು, ಈ ಒಂದು ಅಸಮಾನತೆ ಹೋಗಲಾಡಬೇಕು ಅನ್ನುವಂಥ ಉದ್ದೇಶದಿಂದ ಸಂವಿಧಾನದಲ್ಲಿ ನಿಯಮಾವಳಿಗಳನ್ನು ರೂಪಿಸಿದರು. ಅವ್ರು ಇರದೇ ಇದ್ದರೆ ಇವತ್ತಿನ ದಿನ ನಾನಿಲ್ಲಿ ತಹಶೀಲ್ದಾರರಾಗಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದರ ಜೊತೆಗೆ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷನಿಯರು ಕೂಡ ಅಧ್ಯಕ್ಷರಾಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಎಲ್ಲರಿಗೂ ಕೂಡ ಅವರು ಸಮಾನ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ಉದ್ದೇಶದಿಂದ ಇವತ್ತಿನ ದಿನ ಇದೆಲ್ಲ ಸಾಧ್ಯ ಆಗಿದೆ. ಇವತ್ತು ನಾವು 134ನೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಭಾಳ ಅಭೂತಪೂರ್ವವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸರ್ಕಲ್ದಿಂದ ಮೆರವಣಿಗೆಯನ್ನು ಪ್ರಾರಂಭಿಸಿ ಚನ್ನಬಸವನಗರ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ನಗರದ ಮುಖಾಂತರ ವಾದ್ಯ ಮೇಳಗಳೊಂದಿಗೆ ಈ ಬಸವ ಭವನವನ್ನು ತಲುಪಿದ್ದೀವಿ. ಈ ಒಂದು ಜಯಂತಿ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಮುಖ್ಯ ಕಾರಣ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು, ಸಮಾಜದ ಎಲ್ಲ ಸಂಘಟನೆಗಳ ಮುಖಂಡರು, ಪದಾಧಿಕಾರಿಗಳು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹೆಣ್ಮಕ್ಳಿಗೆ ಈಗ ಎಲ್ಲ ಫೀಲ್ಡಲ್ಲಿ ಅದೀವಿ ಅಂತ ಹೆಣ್ಮಕ್ಳು ನಾವೆಲ್ಲ ಫೀಲ್ಡಲ್ಲಿ ಅದೀವಿ. ಅದನ್ನು ಕೊಟ್ಟಂಥ ಹಕ್ಕು ಅಂಬೇಡ್ಕರ್ ಅವ್ರದ್ದು. 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣ ನಮಗೆ ಹಾಕೊಟ್ಟು ಹೋದರು, ಅದನ್ನು ಸರಿದೂಗಿಸ್ಲಿಲ್ಲ. ಪುರುಷ ಪ್ರಧಾನ ಅಂತ ಮತ್ತೊಮ್ಮೆ ಹೇಳ್ತೀನಿ, ಪುರುಷ ಪ್ರಧಾನವಾಗಿರುವಂಥ ನಮ್ಮ ಸಮಾಜದಲ್ಲಿ ನಮ್ಗೆ ಅವಕಾಶ ಕೊಟ್ಟಿಲ್ಲ, ಕೊಡೋದು ಇಲ್ಲ ಅಂತ ಅಂದ್ಕೊಂಡು ಲಿಖಿತ ರೂಪವಾಗಿ ಅವ್ರಿಗೆ ರಿಸರ್ವೇಷನ್ ಕೊಡಲೇಬೇಕು ಅಂತ ಹೇಳಿ ಏನು ಅಂಬೇಡ್ಕರ್ ಅವರು ಬರೆದು ಕೊಟ್ಟು ಹೋದರು, ಆ ರೀತಿಯಲ್ಲಿ ನಾವು ಮನೆಯಲ್ಲಿ ಇದ್ದೂ ಹೊರಗೆ ಕರ್ಕೊಂಡ್ಬಂದು ನಮ್ಗೆ ಅವಕಾಶ ಕೊಡ್ತಾರೆ. ಅದು ಅವಕಾಶ ಕೊಡೋಕ್ಕೆ ಕಾರಣೀಭೂತರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸೊ ಬಸವನ ಬಗೆಹೊಳೆಯಲ್ಲಿ 2 ವರ್ಷಗಳ ಕಾಲ ಕೋವಿಡ್ ಬಂದು ಈ ಜಯಂತಿಯನ್ನು ತಟಸ್ಥಾಗಿತ್ತು. ಈಗ ಎಲ್ಲರ ಸಮ್ಮುಖದಲ್ಲಿ ಇಲಾಖೆಯವರಿಗೆ ಮತ್ತೊಬ್ಬರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ಇಷ್ಟ ಜಾಗೃತ ಒಂದು ಮುಂಜಾನೆ 7 ಗಂಟೆಗೆ ತಾಲೂಕು ದಂಡಾಧಿಕಾರಿ ಎಲ್ಲ ಇಲಾಖೆ ಅಧಿಕಾರಿಗಳು ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ವಿಶೇಷ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಾಕೆ ಬಂದ್ರೆ ಭಾಳ ಖುಷಿಯಾಗಿದೆ. ಇಂಥ ಒಂದು ಕಾರ್ಯಕ್ರಮ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಅದಕ್ಕಾಗಿ ತಾವು ಕೂಡ ಯಾವಾಗಿಯೂ ಬಿಡ್ತಾರೆ ನಾಯಕನಾಗಿರ್ಬೋದು ಬಹುಶಃ. ಅದಕ್ಕೆ